ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ನಿಂದ ಈಗ ಫ್ಲೆಕ್ಸ್ ಸಮರ ಶುರುವಾದ ಹಾಗೆ ಕಾಣಿಸ್ತಾ ಇದೆ. ಪುಕ್ಕಲು ಪ್ರಧಾನಿ ಅಂತ ಯೂತ್ ಕಾಂಗ್ರೆಸ್ ಫ್ಲೆಕ್ಸ್ ಅನ್ನ ಹಾಕಿದೆ. ಅದು ಕೂಡ ಬೆಂಗಳೂರಿನ ಪ್ರಮುಖ ಸ್ಥಳಗಳಲ್ಲಿ ಮೋದಿ ವಿರುದ್ಧ ಕಾಂಗ್ರೆಸ್ನಿಂದ ಫ್ಲೆಕ್ಸ್ ಹಾಕಲಾಗಿದೆ. ಮೋದಿ ಪುಕ್ಕಲು ಪ್ರಧಾನಿ ಅಂತ ಫ್ಲೆಕ್ಸ್ ಹಾಕಿದೆ ಯೂತ್ ಕಾಂಗ್ರೆಸ್. ಇದಕ್ಕೆ ಈಗ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಸಂಸತ್ತಿಗೆ ಬರಲಾಗದ ಪ್ರಧಾನಿ ದೇಶವನ್ನ ಹೇಗೆ ರಕ್ಷಿಸ್ತಾರೆ? ರಾಜಿಯಾದ ಮೋದಿ ರಾಜೀನಾಮೆ ಕೊಡಿ ಎಂದು ಕಾಂಗ್ರೆಸ್ ಫ್ಲೆಕ್ಸ್ ಹಾಕಿದೆ. ಸೈನಿಕರ ಜೀವದ ಜೊತೆ ಆಟವಾಡಿದ ಮೋದಿ ಹೇಳಿ ಅಂತ ಫ್ಲೆಕ್ಸ್ ಹಾಕಲಾಗಿದೆ. ಬೆಂಗಳೂರಿನ ಪ್ರಮುಖ ಸ್ಥಳಗಳಲ್ಲಿ ಕಾಂಗ್ರೆಸ್ ಹಾಕಿದಂತಹ ಫ್ಲೆಕ್ಸ್ ನ ನೀವು ನೋಡ್ತಾ ಇದ್ದೀರಿ. ಮೋದಿ ಪುಕ್ಕಲು ಪ್ರಧಾನಿ ಅಂತ ಯೂತ್ ಕಾಂಗ್ರೆಸ್ ಹಾಕಿರುವಂತಹ ಫ್ಲೆಕ್ಸ್ ಇದು ಬೆಂಗಳೂರಿನ ಪ್ರಮುಖ ಸ್ಥಳಗಳಲ್ಲಿ ರಾರಾಜಿಸ್ತಾ ಇದೆ. ಇದರ ಜೊತೆಗೆ ಅದಾನಿಯ ಲಾಭಕ್ಕೆ ದೇಶದ ರೈತರು ಬಲಿ ಅನ್ನೋ ನಿಟ್ಟಿನಲ್ಲೂ ಕೂಡ ಫ್ಲೆಕ್ಸ್ ಹಾಕಲಾಗಿದೆ. ಸಂಸತ್ತಿಗೆ ಬರಲಾಗದ ಪ್ರಧಾನಿ ದೇಶವನ್ನ ಹೇಗೆ ರಕ್ಷಿಸ್ತಾರೆ? ರಾಜಿಯಾದ ಮೋದಿ ರಾಜೀನಾಮೆ ಕೊಡಿ, ಈ ರೀತಿಯಾಗಿ ಫ್ಲೆಕ್ಸ್ ಅನ್ನ ಬೆಂಗಳೂರಿನ ಪ್ರಮುಖ ಸ್ಥಳಗಳಲ್ಲಿ ಹಾಕಲಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಸೈನಿಕರ ಜೀವದ ಜೊತೆ ಆಟವಾಡಿದ ಮೋದಿ ಹೇಳಿ ಅಂತಲೂ ಕೂಡ ಫ್ಲೆಕ್ಸ್ ಇದೆ. ನೆನಪಿರ್ಬೋದು, ಇತ್ತೀಚೆಗಷ್ಟೇ ಬಿಜೆಪಿಯು ಕೂಡ ಈ ರೀತಿಯಾಗಿ ಆಡ್ ಅನ್ನ ಕೊಟ್ಟಿತ್ತು. ಗಾಂಧೀಜಿಯ ಕೋಲಿನಿಂದ ಹೊಡೆಯುವಂತೆ ಪ್ರಚಾರ ಮಾಡಿದಂತಹ ಒಂದು ಆಡ್ ಅದು. ರಾಹುಲ್ ಸಿಎಂ ಹಾಗೂ ಖರ್ಗೆಗೆ ಗಾಂಧೀಜಿಯ ಕೋಲಿನಿಂದ ಹೊಡೆಯುವಂತೆ ಚಿತ್ರಿಸಿ ಹಾಕಲಾಗಿತ್ತು ಆ ಒಂದು ಪೋಸ್ಟ್. ಅದಕ್ಕೆ ತಿರುಗೇಟ್ ಅನ್ನೋ ರೀತಿಯಲ್ಲಿ ಇವತ್ತು ಯೂತ್ ಕಾಂಗ್ರೆಸ್ನಿಂದ ಈ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಲಾಗಿದೆಯಾ? ಮೋದಿ ವಿರುದ್ಧದ ಫ್ಲೆಕ್ಸ್ಗೆ ಯೂತ್ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಂಪ್ಲೇಂಟ್ ಕೊಟ್ಟಿದೆ. ಮೋದಿ ಅವಹೇಳನ ಮಾಡಿದಂತಹ ಯೂತ್ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿಯಿಂದ ದೂರು. ಫ್ಲೆಕ್ಸ್ ಹಾಕಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ನಾಯಕರು ದೂರು ಕೊಟ್ಟಿದ್ದಾರೆ. ಕೇಂದ್ರ ವಿಭಾಗದ ಡಿಸಿಪಿಗೆ ಬೆಂಗಳೂರು ಬಿಜೆಪಿ ನಾಯಕರಿಂದ ದೂರು ಸಲ್ಲಿಕೆಯಾಗಿದೆ. ಹೈ ಸೆಕ್ಯೂರಿಟಿ ಝೋನ್ನಲ್ಲಿ ಪ್ರಧಾನಿ ವಿರುದ್ಧ ಅವಹೇಳನದ ಫ್ಲೆಕ್ಸ್ ಅನ್ನ ಹಾಕಲಾಗಿದೆ. ಈ ಫ್ಲೆಕ್ಸ್ ಹಾಕಿದವರನ್ನ ಮತ್ತು ಫ್ಲೆಕ್ಸ್ ಹಾಕೋದಿಕ್ಕೆ ಸೂಚನೆ ಕೊಟ್ಟವರನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಕೇಂದ್ರ ವಿಭಾಗದ ಡಿಸಿಪಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಎಸ್ ಹರೀಶ್, ಸಪ್ತಗಿರಿ ಗೌಡ, ತುಳಸಿ ಮುನಿರಾಜು ಗೌಡ ದೂರು ಕೊಟ್ಟಿರೋದು. ಕಾಂಗ್ರೆಸ್ ವಿರುದ್ಧ ಈಗ ಬಿಜೆಪಿ ಕಂಪ್ಲೇಂಟ್ ಕೊಟ್ಟಿದೆ. ಯಾರು ಈ ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೋ, ಅಷ್ಟೇ ಅಲ್ಲ ಫ್ಲೆಕ್ಸ್ ಹಾಕೋದಿಕ್ಕೆ ಯಾರು ಸೂಚನೆಯನ್ನ ಕೊಟ್ಟಿದ್ದಾರೋ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್, ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಬಹುಶಃ ನಿಮ್ಮ ಗಮನಕ್ಕಿರಬಹುದು ಅಂತ ಭಾವಿಸ್ತೀನಿ, ಇತ್ತೀಚೆಗಷ್ಟೇ ಗಾಂಧೀಜಿ ಕೋಲಿನಿಂದ ಹೊಡೆಯುವಂತೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಿಎಂ ಅವರ ಆ ಚಿತ್ರವನ್ನ ಚಿತ್ರಿಸಿ ಬಿಜೆಪಿ ಒಂದು ಪ್ರಚಾರವನ್ನ ಮಾಡಿತ್ತು. ಅದಕ್ಕೆ ತಿರುಗೇಟು ಕೊಡೋ ರೀತಿಯಲ್ಲಿ ಇವತ್ತಿನ ಈ ಫ್ಲೆಕ್ಸ್ ವಾರ್ ಅಂತ ಹೇಳಬಹುದಾ? ಪ್ರಮುಖವಾಗಿ ನರೇಂದ್ರ ಮೋದಿ ಅವರ ಪೋಸ್ಟರ್ ಅನ್ನ ವಿಧಾನಸೌಧದ ಎದುರುಗಡೆ ನಿನ್ನೆ ಹಾಕಲಾಗಿತ್ತು. ನಿನ್ನೆಗೆ ಅದನ್ನ ತೆರವು ಮಾಡಲಾಗಿದೆ. ಬಿಜೆಪಿ ಅವರೇ ಆ ಪೋಸ್ಟರ್ ಗಳನ್ನ ಕೂಡ ತೆಗೆದು ಹಾಕಿದ್ದಾರೆ. ಆದ್ರೆ ಇವತ್ತು ಅದರ ವಿರುದ್ಧ ಪ್ರಮುಖವಾಗಿ ಬಿಜೆಪಿಯ ಜಿಲ್ಲಾಧ್ಯಕ್ಷರುಗಳು ಹರೀಶ್ ಇರಬಹುದು, ಸಪ್ತಗಿರಿ ಗೌಡರು ಇರಬಹುದು, ಅದೇ ರೀತಿ ಭಾಸ್ಕರ್ ರಾವ್, ಮಾಜಿ ಪೊಲೀಸ್ ಕಮಿಷನರ್, ಅವರು ಹೋಗಿ ಇವತ್ತು ದೂರನ್ನ ಕೊಟ್ಟು ಬಂದಿದ್ದಾರೆ. ಸಾಮಾನ್ಯವಾಗಿ ಬಿಜೆಪಿಯ ಕಚೇರಿ ಮುಂದೆ ಮತ್ತು ವಿಧಾನಸೌಧದ ಮುಂಭಾಗದಲ್ಲಿ ಈ ರೀತಿಯ ಒಂದು
ಪ್ರೊಟೆಸ್ಟ್ ಅನ್ನಾಗ್ಲಿ ಅಥವಾ ಪೋಸ್ಟರ್ಗಳನ್ನಾಗ್ಲಿ ಹಾಕುವಂತಿಲ್ಲ ಎನ್ನುವಂತ ಒಂದು ರೂಲ್ಸ್ ಇದೆ. ಬಿಜೆಪಿ ರಾಜ್ಯ ಕಚೇರಿಯ ಮುಂದೆ ಯಾಕೆ ಪ್ರತಿಭಟನೆಯನ್ನ ಮಾಡಬಾರ್ದು ಅಂತ ಹೇಳಿದ್ರೆ, ಅಲ್ಲಿ ಹಿಂದೆ ಬಾಂಬ್ ಸ್ಫೋಟ ಆಗಿತ್ತು ಮತ್ತು ಅದಕ್ಕೆ ಒಂದು ಥ್ರೆಟ್ ಇದೆ ಎನ್ನುವ ಕಾರಣಕ್ಕೋಸ್ಕರ ಇತ್ತೀಚೆಗಷ್ಟೇ ಹೆಚ್ಚಿನ ಭದ್ರತೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಕಳೆದ ಬಾರಿಯಿಂದ ಒಂದು 4-5 ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ನ ಪ್ರಮುಖರೆಲ್ಲರೂ ಹೋಗಿ ಬಿಜೆಪಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರು. ಆದ್ರೆ ಅಲ್ಲಿ ಪ್ರತಿಭಟನೆ ಮಾಡೋದು ಸರಿಯಲ್ಲ ಎನ್ನುವಂತ ಕಾರಣಕ್ಕೋಸ್ಕರ ಕೇಂದ್ರಕ್ಕೆ ಇದನ್ನ ಗಮನಕ್ಕೆ ತರಬೇಕೆನ್ನುವ ಕಾರಣಕ್ಕೋಸ್ಕರ ಆ ವಿಚಾರವೂ ಕೂಡ ದೂರನ್ನ ಕೊಡಲಾಗಿತ್ತು. ಆದ್ರೆ ಅದರ ಹೊರತಾಗಿಯೂ ಕೂಡ ಪ್ರತಿಭಟನೆಗಳಾಗಿದ್ದಾವೆ. ಇನ್ನು ವಿಧಾನಸೌಧದ ಮುಂಭಾಗದಲ್ಲಿ ದೇಶದ ಪ್ರಧಾನಿಯ ಪೋಸ್ಟರ್ಗಳನ್ನ ಹಾಕಿದ್ರ ಬಗ್ಗೆ ಬಿಜೆಪಿ ಆಕ್ಷೇಪವನ್ನು ವ್ಯಕ್ತಪಡಿಸಿ ದೂರನ್ನ ಕೊಟ್ಟಿದೆ. ಯಾಕೆಂದ್ರೆ ವಿಧಾನಸೌಧ ಸುತ್ತಮುತ್ತ ಅತಿ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಗುರುತಿಸಲಾಗಿದೆ. ಇಲ್ಲಿ ಪ್ರತಿಭಟನೆಯನ್ನಾಗ್ಲಿ ಅಥವಾ ಯಾವುದೇ ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನಾಗ್ಲಿ ಹಾಕುವಂತಿಲ್ಲ ಮತ್ತು ಅವಹೇಳನಕಾರಿಯಾಗಿ ದೇಶದ ಪ್ರಧಾನಿಯನ್ನಾಗ್ಲಿ ಸಿಎಂ ಅನ್ನಾಗ್ಲಿ ಅಥವಾ ಯಾವುದೇ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಈ ರೀತಿ ಪೋಸ್ಟರ್ಗಳನ್ನ ಹಾಕುವಂತಿಲ್ಲ ಅಂತ ಹಾಕುವ ರೂಲ್ಸ್ ಕೂಡ ಇಲ್ಲ. ಆದ್ರೆ ಈ ರೀತಿ ಪೋಸ್ಟರ್ಗಳನ್ನ ಹಾಕಿದ್ರ ಬಗ್ಗೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದೆ. ಜೊತೆಗೆ ಗಾಂಧೀಜಿ ಮತ್ತು ತಾವು ಹೇಳಿದಂತೆ ಗಾಂಧೀಜಿಯ ಕೈಯಲ್ಲಿ ಕೋಲನ್ನ ಕೊಟ್ಟಿದ್ರ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ಕಾಂಗ್ರೆಸ್ ಅವರು ಮಾಡ್ತಾ ಇದ್ರೆ ಬಿಜೆಪಿ ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಗಾಂಧೀಜಿ ಅಹಿಂಸಾವಾದಿ ಹೌದು, ಆದ್ರೆ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಯಾವಾಗ ಕಾಂಗ್ರೆಸ್ ಅಧಿಕಾರವನ್ನ ನೋಡಿ ಜನಗಳಿಗೆ ಇವ್ರು ಕೊಡ್ತಾ ಇರುವ ಸಮಸ್ಯೆಯನ್ನ ಆಧರಿಸಿ ಗಾಂಧೀಜಿಗೂ ಕೂಡ ಕೋಪ ಬಂದಿದೆ. ಆ ಕಾರಣಕ್ಕೋಸ್ಕರ ಅವರು ಕೈಗೆ ನೆಲಕ್ಕೆ ಊರ್ದಂತ ಕೋಲನ್ನ ಕೈಗೆ ಎತ್ಕೊಂಡು ಕಾಂಗ್ರೆಸ್ ನಾಯಕರುಗಳಿಗೆ ಹೊಡಿತಾ ಇದ್ದಾರೆ ಹೇಳುವಂತ ಒಂದು ಸಮರ್ಥನೆಯನ್ನ ಸ್ವತಃ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಮೊನ್ನೆ ಅಷ್ಟೇ ಪತ್ರಿಕಾಗೋಷ್ಠಿಯಲ್ಲಿ ಉಲ್ಲೇಖ ಮಾಡಿದ್ರು. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರತಿಭಟನೆಗಳು ಮತ್ತು ಪರಸ್ಪರ ಟ್ವೀಟ್ ವಾರ್ಗಳು ಆಗ್ತಾ ಇದಾವೆ. ಆದ್ರೆ ಪ್ರಮುಖವಾಗಿ ಮೊನ್ನೆ ಸಂಸತ್ತಲ್ಲಿ ನರೇಂದ್ರ ಮೋದಿ ಅವರು ಆ ಒಂದು ಸಂದರ್ಭಕ್ಕೆ ಹಾಜರಾಗಿದ್ದಿದ್ರೆ ಅವರ ಮೇಲೆ ಒಂದು ಅವ್ರ ಮೇಲೆ ಹಲ್ಲೆ ಪ್ರಯತ್ನ ಆಗ್ತಾ ಇತ್ತು ಎನ್ನುವಂತ ಒಂದು ಸೂಕ್ಷ್ಮ ವಿಚಾರವನ್ನ, ಗಂಭೀರವಾದ ಪ್ರಕರಣವನ್ನ ಲೋಕಸಭೆಯಲ್ಲಿ ಪ್ರಸ್ತಾಪನೆ ಮಾಡಿದ್ರು ಓಂ ಬಿರ್ಲಾ ಅವರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪೋಸ್ಟ್ಗಳನ್ನು ಹಾಕಲಾಗಿತ್ತು. ಸಂಸತ್ತಿಗೆ ಬರೋದಕ್ಕೆ ಸಾಧ್ಯವಾಗದ, ಸಂಸತ್ತಲ್ಲಿ ಭಾಗಿಯಾಗಲು ಆಗದಂತ ಪ್ರಧಾನಿಯನ್ನ ಪುಕ್ಕಲ ಪ್ರಧಾನಿ ಅಂತ ಕರೀಬೇಕು. ಜೊತೆಗೆ ಅಮೆರಿಕ ಜೊತೆ ಏನು ಡೀಲಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ ಮುಕ್ತ ವ್ಯಾಪಾರಕ್ಕೆ, ಅದು ಕೂಡ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ, ಅದು ಅಮೆರಿಕಕ್ಕೆ ಹೆಚ್ಚಿನ ಲಾಭವನ್ನು ತಂದು ಕೊಡುತ್ತೆ, ಅವರ ಮುಂದೆ ಮಂಡಿಯನ್ನು ಊರಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದರ ಬಗ್ಗೆ ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಈ ಎಲ್ಲ ಒಟ್ಟು ವಿಚಾರಗಳ ಬಗ್ಗೆ ಕಾಂಗ್ರೆಸ್ ಒಂದು ಪ್ರತಿಭಟನೆಯನ್ನ ಮಾಡುವ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಬಗ್ಗೆ ಈ ರೀತಿಯ ಪೋಸ್ಟರ್ಗಳನ್ನ ಹಾಕಿತ್ತು. ಅದಕ್ಕೆ ಬಿಜೆಪಿ ಇವತ್ತು ದೂರನ್ನ ಕೊಟ್ಟಿದೆ. ವೀಣಾ, ಥ್ಯಾಂಕ್ ಯು ರವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.